ನಿಮ್ಗೂ ಓನ್ ಬಿಸ್ನೆಸ್ ಮಾಡೋ ಆಸೆ ಇದೆಯಾ, ಜೀರೋ ನಾಲೆಡ್ಜ್ ಇದೆಯಾ, ಆದ್ರೂ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ದಿನಕ್ಕೆ 5-6 ಸಾವಿರ ರೂಪಾಯಿ ಆರಾಮಾಗಿ ದುಡಿಬಹುದು. ವಿತೌಟ್ ಎನಿ ನಾಲೆಡ್ಜ್ ನೀವು ಲೇಡೀಸ್, ಜೆಂಟ್ಸ್, ಕಿಡ್ಸ್ ಯೂನಿಫಾರ್ಮ್ ಬಟ್ಟೆ ಕಟ್ ಮಾಡ್ಬೋದು. 1000+ ಡಿಸೈನ್ ಬಿಲ್ಟ್ ಇನ್ ರೆಡಿ ಇದೆ. ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಟೈಲರಿಂಗ್ ಬೊಟಿಕ್, ನಿಮ್ಗಾಗಿ ಲಾಂಚ್ ಮಾಡಿದ್ದೇವೆ ಟೈಲರಿಂಗ್ ಕ್ಯಾಟ್ ಸಾಫ್ಟ್ವೇರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಯಾರೆಲ್ಲ ಮನೆಯಿಂದಲೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಏನು ನಿಮಗೆ ನಾಲೆಜ್ ಇಲ್ಲ ಅಂದ್ರೂ ಸಹಿತ ನಿಮಗಾಗಿ ಲಾಂಚ್ ಮಾಡಿದ್ದಾರೆ ಒಂದು ಪ್ರೀಮಿಯಂ ಆಗಿರುವಂತ ಮಷೀನ್ ಅನ್ನ, ಅದನ್ನು ಮಧು ಸ್ವಿಂಗ್ ಮಷಿನರಿ ಕಡೆಯಿಂದ. ಇವರ ಕಂಪ್ನಿ ಬಗ್ಗೆ ನಾವು ಮೊದಲು ವಿಡಿಯೋ ಮಾಡಿದ್ವಿ, ತುಂಬಾ ಜನರು ವಿಸಿಟ್ ಮಾಡಿದ್ರು, ತಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಈ ಬಾರಿ ಮತ್ತೆ ಹೊಸ ಮಷೀನ್ ಲಾಂಚ್ ಮಾಡಿದ್ದಾರೆ. ಅದು ಯಾವ ತರ ಇದೆ, ನೀವು ಯಾವ ತರ ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಲಕ್ಷಾಂತರ ರೂಪಾಯಿನ ಹಣ ಸಂಪಾದಿಸಬಹುದು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೂ ಇಲ್ಲಿನ ಮೇಡಮ್ ನಮ್ ಜೊತೆಯಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಿಮ್ ಕಂಪ್ನಿ ಬಗ್ಗೆ ನಾವು ಮೊದಲು ವಿಡಿಯೋ ಮಾಡಿದ್ದೇವೆ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಅವ್ರಿಗೊಮ್ಮೆ ಲೊಕೇಶನ್ ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್ ಶಾಪ್ ಬಂದ್ಬಿಟ್ಟು ಮಧು ಸಿವಿಂಗ್ ಮಿಷನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಅಂತ, ಪ್ರಸನ್ನ ಥಿಯೇಟರ್, ರಾಜಾಜಿನಗರ್ ನೆಕ್ಸ್ಟ್ ಸಿಗುತ್ತೆ ನಿಮ್ಗೆ. GT ಮಾಲ್ ಪಕ್ಕನ ಇದೆ. ಎಸ್ ಮೇಡಮ್, ಏನು ಹೊಸ ಮಷೀನ್ ಲಾಂಚ್ ಮಾಡಿದ್ದೀರಾ ಮೇಡಮ್? ಇದು ಬಂದ್ಬಿಟ್ಟು ನಿಮ್ಗೆ ಫ್ಯಾಷನ್ ಡಾಟ್ ಲೇಸರ್, ಯಂಗ್ ಲೇಸರ್ ಅಂತ ಹೇಳಿ ಪ್ಯಾಟರ್ನ್ ಸಾಫ್ಟ್ವೇರ್ ಬರುತ್ತೆ. ಕ್ಯಾಟ್ ಸಾಫ್ಟ್ವೇರ್ ವಿತ್ ಲೇಸರ್ ಕಟಿಂಗ್ ಮಿಷಿನ್ ಬರ್ತಾ ಇದೆ. ಇದು ಯಾರಿಗೆಲ್ಲ ಯೂಸ್ಫುಲ್ ಅಂತಂದ್ರೆ, ಆಕ್ಚುಲಿ ಇವಾಗ ಬೊಟಿಕ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಜೀರೋ ನಾಲೆಡ್ಜ್ ಇಂದಾನು ಅವ್ರು ಬೊಟಿಕ್ ಸ್ಟಾರ್ಟ್ ಮಾಡಿದ್ರು. ಮೇನ್ ಇಂಪಾರ್ಟೆನ್ಸ್ ಕಟಿಂಗ್ ಬೇಕಾಗತ್ತೆ. ಸೊ ಕಟಿಂಗ್ ಗೋಸ್ಕರ ನಾವು ಪ್ಯಾಟರ್ನ್ ವಿತ್ ಸಾಫ್ಟ್ವೇರ್ ಒಂದು ಕ್ಯಾಟ್ ಸಾಫ್ಟ್ವೇರ್ ತಂದಿದ್ದೀವಿ. ಅದಲ್ಲದೆ ನಿಮ್ಗೆ ವಿತ್ ಲೇಸರ್ ಕಟಿಂಗ್ ಬರುತ್ತೆ ನಿಮ್ಗೆ. ಎಲ್ಲ ಆಟೋಮೆಟಿಕ್ ಇರುತ್ತೆ. ಓಕೆ ಗೆಳೆಯರೆ, ಮೇನ್ ಆಗಿ ನೀವು ಯಾವುದೇ ಬಟ್ಟೆ ಹೊಲಿಯೋಕ್ ನೋಡಿದ್ರೆ ನಿಮಗೆ ಕಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಮಷಿನರಿ ಕಂಪ್ಲೀಟ್ ಆಟೋಮೆಟಿಕ್ ಆಗಿ ಮಾಡ್ಬಿಡುತ್ತೆ. ಓನ್ಲಿ ನಾವು ಒಮ್ಮೆ ಸೆಟ್ ಮಾಡಿದ್ರೆ ಮುಗಿತಾ ಮೇಡಮ್? ಮ್ಯಾನ್ಯುವಲಿ ಇದರಲ್ಲಿ ಕಸ್ಟಮೈಸೇಷನ್ ಇರುತ್ತೆ ಸರ್. ಇದರಲ್ಲಿ ಎಲ್ಲ ಮೆಜರ್ಮೆಂಟ್ಸ್ ನಮ್ ಸಾಫ್ಟ್ವೇರ್ ಎಂಟ್ರಿ ಮಾಡಿದ್ರೆ ಜಸ್ಟ್ 30 to 40 ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಕಟಿಂಗ್ ಬಂದ್ಬಿಡುತ್ತೆ. ಓಕೆ, ಕಂಪ್ಲೀಟ್ ಆಗಿ ಈ ಒಂದು ಮಷಿನರಿ ಯಾವ ತರ ಇದೆ, ನೀವು ಸಹ ಯಾವ ತರ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಮೇಡಮ್. ಈಗ ಡೀಟೇಲ್ ಆಗಿ ಒಂದೊಂದಾಗಿ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀರಾ ಮೇಡಮ್? ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಈ ಮಷಿನರಿ ರನ್ ಆಗ್ಬೇಕಂದ್ರೆ ಸಾಫ್ಟ್ವೇರ್ ಅಂತೂ ಬೇಕಾಗುತ್ತೆ. ಸೊ ಯಾವೆಲ್ಲ ಟೈಪ್ ಸಾಫ್ಟ್ವೇರ್ ಇದಾವೆ ಮೇಡಮ್? ನಮ್ಮಲ್ಲಿ 2 ತರ ಬರುತ್ತೆ ಸರ್. ಒಂದು ಪ್ಯಾಟರ್ನ್ ಮೇಕಿಂಗ್ ಸಾಫ್ಟ್ವೇರ್ ಬರುತ್ತೆ, ಇನ್ನೊಂದು ಲೇಸರ್ ಮಷಿನ್ ಬರುತ್ತೆ ನಿಮ್ಗೆ. ಪ್ಯಾಟರ್ನ್ ಮೇಕಿಂಗ್ ಸಾಫ್ಟ್ವೇರ್ ಬಂದ್ಬಿಟ್ಟು ಲೈಕ್ ಚಿಕ್ಕ ಪುಟ್ಟ ಬೊಟಿಕ್ಸ್ ಗಳಿಗೆ ಅವ್ರಗಳಿಗೆ ಯೂಸ್ಫುಲ್ ಆಗುತ್ತೆ. ಲೇಸರ್ ಮಷಿನ್ ಬಂದ್ಬಿಟ್ಟು 3-4 ಮೆಂಬರ್ಸ್ ಟೈಲರ್ಸ್ ಇರ್ತಾರೆ, ಕಟಿಂಗ್ ಮಾಸ್ಟರ್ ಒಬ್ಬರೇ ಇರ್ತಾರೆ. ಸೊ ಆವಾಗ ಅವ್ರಗಳಿಗೆ ಲೇಸರ್ ಮಷಿನ್ ಯೂಸ್ಫುಲ್ ಆಗುತ್ತೆ. ಪ್ಯಾಟರ್ನ್ ಮೇಕಿಂಗ್ ಸಾಫ್ಟ್ವೇರ್ ಅಲ್ಲಿ ಏನೇ ಸೇಮ್ ಇರುತ್ತೆ ಎರಡರಲ್ಲೂ, ಬಟ್ ಅದರಲ್ಲಿ ಪೇಪರ್ ಪ್ಯಾಟರ್ನ್ ಬರುತ್ತೆ. ನಾವು ಮೆಜರ್ಮೆಂಟ್ಸ್ ಎಂಟ್ರಿ ಮಾಡಿದ್ರೆ ನಮ್ಗೆ ಪೇಪರ್ ಬರುತ್ತೆ. ಪೇಪರ್ ಅಲ್ಲಿ ಪ್ರಿಂಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ನಾವು ಅದನ್ನ ಯೂಸ್ ಮಾಡ್ಕೋಬಹುದು ಪೇಪರ್ ಅಲ್ಲಿ. ಓಕೆ, ಸೊ ಇದು ಎರಡರಲ್ಲಿ ಏನ್ ಡಿಫರೆನ್ಸ್ ಇರುತ್ತೆ ಮೇಡಮ್? ಅದ್ರಲ್ಲಿ ಓನ್ಲಿ ಪೇಪರ್ ಪ್ಯಾಟರ್ನ್ ಬರುತ್ತೆ ಸರ್. ಅದನ್ನ ನಾವು ಮ್ಯಾನ್ಯುವಲಿ ಪ್ಯಾಟರ್ನ್ ನ ಫ್ಯಾಬ್ರಿಕ್ ಮೇಲೆ ಆ ಪ್ಯಾಟರ್ನ್ ಪ್ಲೇಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಲೇಸರ್ ಮಿಷಿನ್ ಅಲ್ಲಿ ಕಟಿಂಗ್ ಬಂದ್ಬಿಡುತ್ತೆ ನಮ್ಗೆ. ಕಂಪ್ಲೀಟ್ ಕಟಿಂಗ್ ಆಗಿನೇ ಬಂದ್ಬಿಡುತ್ತೆ. ನಮ್ದು ಪ್ಯಾಟರ್ನ್ ಮೇಕಿಂಗ್ ಸಾಫ್ಟ್ವೇರ್ ಅಂತ. ಇದ್ರಲ್ಲಿ ನಮ್ಗೆ ಪೇಪರ್ ಪ್ಯಾಟರ್ನ್ ಬರುತ್ತೆ. ಸೊ ಇದ್ರಲ್ಲಿ ಕಿಡ್ಸ್, ಸಲ್ವಾರ್, ಬ್ಲೌಸ್, ಯೂನಿಫಾರ್ಮ್ಸ್, ಜೆಂಟ್ಸ್ ಎಲ್ಲಾ ತರ ಪ್ಯಾಟರ್ನ್ಸ್ ರೆಡಿ ಇರ್ತದೆ. ನಮ್ಗೆ ಯಾವ್ದು ಬೇಕು ಅದು ಬ್ಲೌಸ್. ಸಪೋಸ್ ಈಗ ಬ್ಲೌಸ್ ಅಲ್ಲಿ ಹೋಗ್ತಾ ಇದ್ದೀನಿ, ಬ್ಲೌಸ್ ಅಲ್ಲಿ ಹೋಗ್ಬಿಟ್ಟು ನಾವು ಇಲ್ಲಿ ಕಸ್ಟಮರ್ದು ಡೀಟೇಲ್ಸ್ ಎಂಟ್ರಿ ಮಾಡ್ತೀವಿ. ಅದಾದ್ಮೇಲೆ ಮೆಜರ್ಮೆಂಟ್ಸ್ ಬಂದ್ಬಿಡುತ್ತೆ ಆಟೋಮೆಟಿಕ್. ಅದು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕು, ಬಟ್ ಅದು ಕಸ್ಟಮೈಸೇಷನ್ ಇರುತ್ತೆ. ಮೇನ್ ಏನಂದ್ರೆ ಈಗ ಕೆಲವು ಕಸ್ಟಮರ್ ಗಳಿಗೆ ಕನ್ಫ್ಯೂಷನ್ ಏನಂದ್ರೆ ಅದ್ರಲ್ಲಿ ಆಲ್ರೆಡಿ ಬಿಲ್ಟ್ ಇನ್ ಮೆಜರ್ಮೆಂಟ್ಸ್ ಇರುತ್ತೆ, ಅಷ್ಟೇ ನಾವು ತಗೋಬೇಕಂತ. ಇದು ಆ ತರ ಅಲ್ಲ. ಇದರಲ್ಲಿ ಮ್ಯಾನ್ಯುವಲಿ ಮೆಜರ್ಮೆಂಟ್, ಲೈಕ್ ನನ್ನ ಮೆಜರ್ಮೆಂಟ್ ಒಂದಿರುತ್ತೆ, ಬೇರೆಯವ್ರ ಮೆಜರ್ಮೆಂಟ್ ಒಂದಿರುತ್ತೆ, ಅವ್ರದ್ದು ಏನ್ ಮೆಜರ್ಮೆಂಟ್ ಇರುತ್ತೆ ಅದನ್ನ ನಾವು ಎಂಟ್ರಿ ಮಾಡ್ತೀವಿ. ಸೊ ಎಂಟ್ರಿ ಮಾಡಿ ಅದರಲ್ಲಿ ಸುಮಾರು ನಮ್ಗೆ 1000+ ಡಿಸೈನ್ಸ್ ಬಿಲ್ಟ್ ಇನ್ ರೆಡಿ ಇದೆ. ಅದರಲ್ಲಿ ಕ್ಯಾಶುವಲ್ ಬ್ಲೌಸ್, 4 ಡಾಟ್ ಬ್ಲೌಸ್, ವಿತ್ ಬೆಲ್ಟ್, ವಿತೌಟ್ ಬೆಲ್ಟ್, ಈಗ ಜಾಸ್ತಿ ಯೂಸ್ ಮಾಡ್ತೀವಿ ಪ್ರಿನ್ಸೆಸ್ ಕಟ್, ವಿತ್ ಪಟ್ಟಿ, ವಿತೌಟ್ ಪಟ್ಟಿ, ಗೌನ್ಸ್, ಲೆಹೆಂಗಾ, ಸ್ಕರ್ಟ್ಸ್, ಆ ತರ 1000+ ಡಿಸೈನ್ಸ್ ರೆಡಿ ಇದೆ ಆಲ್ರೆಡಿ. ಓಪನ್ ಸಾಫ್ಟ್ವೇರ್ ಎಲ್ಲ ರೆಡಿ ಬಂದ್ಬಿಡುತ್ತೆ. ಓನ್ಲಿ ಮೆಜರ್ಮೆಂಟ್ಸ್ ಎಂಟ್ರಿ ಮಾಡಿದ್ರೆ ಈ ತರ ಅವ್ರಿಗೆ ಪೇಪರ್ ಪ್ಯಾಟರ್ನ್ಸ್ ಬಂದ್ಬಿಡುತ್ತೆ. ಓಕೆ ಗೆಳೆಯರೆ, ನೋಡ್ತಿರ್ಬೋದು ನೀವು ಬರೀ ಮೆಜರ್ಮೆಂಟ್ ಅನ್ನ ಹಾಕಿದ್ರೆ ಸಾಕು, ಈ ತರ ಎಲ್ಲ ಪ್ಯಾಟರ್ನ್ ಬಂದ್ಬಿಡುತ್ತೆ. ಓಕೆ ಮೇಡಮ್, ನೆಕ್ಸ್ಟ್ ಯಾವ ತರ ಪ್ರೊಸೆಸ್ ಇರುತ್ತೆ ಮೇಡಮ್? ನೋಡಿ, ಇವಾಗ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಬ್ಯಾಕ್, ಫ್ರಂಟ್, ಪಟ್ಟಿ, ಸ್ಲೀವ್ ಬಂದ್ಬಿಡುತ್ತೆ. ಸೊ ಇದ್ರಲ್ಲಿ ನಾವು ಸೇವ್ ಡ್ರಾಯಿಂಗ್ ಕೊಟ್ಬಿಟ್ಟು ಇವಾಗ ಪ್ರಿಂಟ್ ಔಟ್ ತಗೋತೀವಿ. ಆಟೋಮೆಟಿಕ್ ಪ್ರಿಂಟ್ ಔಟ್ ಬಂದ್ಬಿಡುತ್ತೆ ನಿಮ್ಗೆ. ಪೇಪರ್ ಪ್ರಿಂಟ್ ಬಂದಿರೋದನ್ನ ನಾವು ಒಂದ್ಸರಿ ಚೆಕ್ ಮಾಡ್ಕೊಂಡು ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀವಿ. ಇದು ನಮ್ಗೆ ಜಸ್ಟ್ 5 to 10 ಮಿನಿಟ್ಸ್ ಅಲ್ಲಿ ಈ ಪ್ರೊಸೆಸ್ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ನೆಕ್ಸ್ಟ್ ಲೇಸರ್ ಮಷಿನ್ ಬಂದ್ರೆ ಅದೇ ಮೆಜರ್ಮೆಂಟ್ ಎಂಟ್ರಿ ಸಾಫ್ಟ್ವೇರ್ ಮಾಡ್ತೀವಿ. ಸೊ ಇದ್ರಲ್ಲಿ ನಿಮ್ಗೆ ವಿತ್ ಕಟಿಂಗ್ ಬಂದ್ಬಿಡುತ್ತೆ. ಓಕೆ, ಇಲ್ಲಿ ಬಟ್ಟೆ ಹಾಕಿದ್ರೆ ಸಾಕು, ಆಟೋಮೆಟಿಕ್ ಕಟಿಂಗ್ ಆಗ್ಬಿಡುತ್ತೆ. ಯಾವ ತರ ಮೇಡಮ್ ಒಂದು ಲೈವ್ ಆಗಿ ತೋರಿಸ್ತಾರ ನಮ್ಗೆ? ಓಕೆ ನೋಡಿ ಸರ್, ಈ ತರ ನಮ್ಗೆ ಪೇಪರ್ ಪ್ಯಾಟರ್ನ್ ಬರುತ್ತೆ ಪ್ಯಾಟರ್ನ್ ಮೇಕಿಂಗ್ ಸಾಫ್ಟ್ವೇರ್ ಅಲ್ಲಿ. ವಿತ್ ಅದ್ರಲ್ಲಿ ಅವ್ರಿಗೆ ಸೀಮ್ ಅಲೋಯಿನ್ಸ್, ಡಾಟ್ ಪಾಯಿಂಟ್ಸ್,
ಆಮೇಲೆ ಅವ್ರ ಆರ್ಡರ್ ನಂಬರು, ಯಾವ ಬ್ಲೌಸ್ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ಇಲ್ಲೇ ಇರುತ್ತೆ. ಸೊ ನಾವು ಜಸ್ಟ್ ಒಂದು ಪ್ಯಾಟರ್ನ್ ರೆಡಿ ಮಾಡ್ಬೇಕು, ಯಾರು ಬೇಕಾದ್ರೂ ಅವ್ರು ಕಟಿಂಗ್ ಮಾಡ್ಕೊಂಡು ಅವ್ರದ್ದು ಏನ್ ಸ್ಟೈಲ್ ಇದೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇರಲ್ಲ. ಅವರೇ ಇದನ್ನ ನೋಡ್ಕೊಂಡು ಮೆಜರ್ಮೆಂಟ್ಸ್ ಇರುತ್ತೆ, ಯಾವ ಪಾರ್ಟ್, ಕಸ್ಟಮರ್ ಆರ್ಡರ್ ನಂಬರ್, ಕ್ಯಾಶುವಲ್ ಬ್ಲೌಸ್ ಎಲ್ಲ ಕಂಪ್ಲೀಟ್ ಬಂದ್ಬಿಡುತ್ತೆ. ಸೊ ಯಾರು ಬೇಕಾದ್ರೂ ಅವರು ಅಲ್ಲಿ ಇರೋ ಟೈಲರ್ಸ್ ಗಳಿಗೂ ಕೊಟ್ಬಿಟ್ಟು ಅವರು ಪ್ಯಾಟರ್ನ್ ಜಸ್ಟ್ ರೆಡಿ ಮಾಡಿ ಕೊಟ್ಬಿಟ್ರೆ ನಮ್ಗೋಸ್ಕರ ವೇಟ್ ಮಾಡೋ ತರ ಇರಲ್ಲ, ಕೆಲಸ ಆಟೋಮೆಟಿಕ್ ಆಗಿ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿ ಈ ತರ ಇದು ಬ್ಯಾಕ್ ಪಾರ್ಟ್ ಬಂದಿದೆ, ಇದರಲ್ಲಿ ವಿತ್ ಡಾಟ್ ಪಾಯಿಂಟ್ ನಾವು ಮೆನ್ಷನ್ ಮಾಡಿರ್ತೀವಿ. ಇದು ಫ್ರಂಟ್ ಪಾರ್ಟ್ ಎಲ್ಲ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ, ನೀವು ಯಾವುದೇ ಟ್ರೈನಿಂಗ್ ತಗೊಳ್ಳೋ ಅವಶ್ಯಕತೆ ವಿತ್ ನಾಚಸ್ ಬರುತ್ತೆ ನಿಮ್ಗೆ, ಸ್ಟಿಚಿಂಗ್ ಆಮೇಲೆ ಡಾಟ್ ಗಳದ್ದು ಎಲ್ಲ ಇದು ಫ್ರಂಟ್ ಪಾರ್ಟ್ ಬರುತ್ತೆ. ಲೇಸರ್ ಮಿಷಿನ್ ಸಾಫ್ಟ್ವೇರ್ ಅಲ್ಲೂ ನಾವ್ ಇವಾಗ ಬ್ಲೌಸ್ ಮೆಜರ್ಮೆಂಟ್ ಸೇಮ್ ಇವಾಗ ಪ್ಯಾಟರ್ನ್ ಸಾಫ್ಟ್ವೇರ್ ಅಲ್ಲಿ ಯಾವ ತರ ಎಂಟ್ರಿ ಮಾಡ್ತೀವಿ ಇದೇ ತರ ಇಲ್ಲೂ ಬ್ಲೌಸ್ ಮೆಜರ್ಮೆಂಟ್ಸ್ ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡ್ಬಿಟ್ಟು ನಮ್ಗೆ ಯಾವ ಸ್ಟೈಲ್ ಬೇಕು, ಲೈಕ್ ಪ್ರಿನ್ಸೆಸ್ ಕಟ್ಟ, ಬೋಟ್ ನೆಕ್ ವಿತ್ ಪ್ರಿನ್ಸೆಸ್ ಕಟ್ ಅಲ್ಲಿ ವಿತ್ ಪಟ್ಟಿ, ವಿತೌಟ್ ಪಟ್ಟಿ, ಯಾವ್ದು ಬೇಕು, ಕಟೋರಿ, ಡಿಸೈನರ್ ಬ್ಲೌಸ್ ಎಲ್ಲ ಇರುತ್ತೆ. ಯಾವ್ದು ಬೇಕಾದ್ರೂ ನಾವು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಆಪ್ಷನ್ ಇರುತ್ತೆ, ಬ್ಯಾಕ್ ಹುಕ್, ಫ್ರಂಟ್ ಬಟನ್, ಸೈಡ್ ಜಿಪ್, ಸೊ ಇರುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ನಾವು ಪ್ಯಾಟರ್ನ್ಸ್ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಲೇ ಮಾಡ್ಕೋಬೇಕಾಗತ್ತೆ. ಫ್ಯಾಬ್ರಿಕ್ ನಾವು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ನಾವು ಇಲ್ಲಿ ಪ್ಲೇಸ್ ಮಾಡಿರೋ ಫ್ಯಾಬ್ರಿಕ್ ಅಲ್ಲಿ ಅದು ಸೆಟ್ ಮಾಡಿರೋ ಮೆಜರ್ಮೆಂಟ್ಸ್ ವಿತ್ ಪ್ಯಾಟರ್ನ್ ಎಲ್ಲ ರೆಡಿ ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡು ಕಟಿಂಗ್ ಕೊಡ್ತೀವಿ ಅಷ್ಟೇ. ನೋಡಿ ಸರ್, ಇವಾಗ ನಾವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಫ್ಯಾಬ್ರಿಕ್ ಇಲ್ಲಿ ಪ್ಲೇಸ್ ಮಾಡಿದೀವಿ, ನೆಕ್ಸ್ಟ್ ಈ ಫ್ಯಾಬ್ರಿಕ್ ಒಳಗಡೆ ನಾವು ಪ್ಯಾಟರ್ನ್ಸ್ ಎಲ್ಲ ಬರ್ಬೇಕು, ಅದೇ ತರ ನಾವಲ್ಲಿ ಅರೇಂಜ್ ಮಾಡ್ಕೋತೀವಿ, ಬ್ಯಾಕ್ ಫ್ರಂಟ್ ಎಲ್ಲ ಅರೇಂಜ್ ಮಾಡ್ಕೊಂಡು ಒಂದ್ಸರಿ ನಾವು ಗೋ ಸ್ಕೇಲ್ ಅಲ್ಲಿ ಚೆಕ್ ಮಾಡ್ಕೋತೀವಿ. ಚೆಕ್ ಮಾಡ್ಕೊಂಡು ನಾವು ಅರೇಂಜ್ ಮಾಡಿರೋ ಪ್ಯಾಟರ್ನ್ ಸೆಲೆಕ್ಟ್ ಮಾಡಿರೋದೆಲ್ಲ ಈ ಫ್ಯಾಬ್ರಿಕ್ ಒಳಗಡೆ ಬರುತ್ತಾ ಅಂತ ಹೇಳಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡು ಕಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ. ಜಸ್ಟ್ 40 to 50 seconds ಅಲ್ಲಿ ನಮ್ಗೆ ವಿತ್ ಕಟಿಂಗ್ ಬಂದ್ಬಿಡುತ್ತೆ. ಓಕೆ, ಇಷ್ಟು ಫಾಸ್ಟ್ ಆಗುತ್ತೆ ಮೇಡಮ್. ಓಕೆ, ಯಾವ ತರ ಕಟಿಂಗ್ ಒಮ್ಮೆ ತೋರಿಸ್ತೀರಾ ಮೇಡಮ್? ನೋಡಿ ಸರ್, ಇವಾಗ ಆಲ್ರೆಡಿ ಎಲ್ಲ ಸೆಟ್ ಮಾಡಿ ಲೇಸರ್ ಕಟಿಂಗ್ ಸ್ಟಾರ್ಟ್ ಆಗಿದೆ. ಈ ತರ ನೋಡ್ತಿರ್ಬೋದು, ಕಂಪ್ಲೀಟ್ ಲೇಸರ್ ಅಲ್ಲಿ ಕಟಿಂಗ್ ಆಗುತ್ತೆ ನಿಮ್ಗೆ. ಓನ್ಲಿ 40 to 50 ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ ಮೇಡಮ್. ಹೌದು ಸರ್, 8 layers ವರೆಗೂ ನಾವು ಪ್ಲೇಸ್ಮೆಂಟ್ ಮಾಡ್ಬೋದು. ಫ್ಯಾಬ್ರಿಕ್ ಫೋಲ್ಡಿಂಗ್ ಅಲ್ಲಿ ಮಾಡ್ತೀನಿ ಅಂದ್ರೆ 4 layers ಬರುತ್ತೆ. ಸೊ ಅಟ್ ಎ ಟೈಮ್ ನಾವು 8 layers ಕಟಿಂಗ್ ಬಂದ್ಬಿಡುತ್ತೆ ನಮ್ಗೆ ಒಟ್ಟಿಗೆ. ಅದು ವಿತ್ ನಾಚಸ್ ಬರುತ್ತೆ, ಸೀಮ್ ಅಲೈನ್ಸ್ ಎಲ್ಲ ಆಟೋಮೆಟಿಕ್ ಇರುತ್ತೆ. ನಾವು ಮ್ಯಾನ್ಯುವಲಿ ಕಲೆಕ್ಟ್ ಮೆಜರ್ಮೆಂಟ್ಸ್ ಎಲ್ಲ ಎಂಟ್ರಿ ಮಾಡ್ತೀವಿ ಅಂದ್ರೆ +1 ಆಡ್ ಆನ್ ಮಾಡ್ಕೊಂಡು ಹೋಗ್ತಾರೆ ಕಟಿಂಗ್ ಮಾಸ್ಟರ್. ಬಟ್ ಇದ್ರಲ್ಲಿ ಆ ಥರ ಅವಶ್ಯಕತೆ ಇರಲ್ಲ, ಆಟೋಮೆಟಿಕ್ ಇರುತ್ತೆ. ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಎಂಟ್ರಿ ಮಾಡ್ಬೇಕಷ್ಟೇ ನಾವು. ಕ್ಲೀನಾಗಿ ಕಟಿಂಗ್ ಬಂದ್ಬಿಡುತ್ತೆ, ಮತ್ತೆ ನಮ್ಗೆ ಫ್ಯಾಬ್ರಿಕ್ ವೇಸ್ಟ್ ಆಗಲ್ಲ, ಸ್ವಲ್ಪನೂ ವೇಸ್ಟ್ ಆಗಲ್ಲ. ಫಸ್ಟೇ ನಾವೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಂಡಿರ್ತೀವಿ ಅಲೈನ್ಮೆಂಟ್ ಮಾಡೋದಾಗ, ಟೈಮು ಸೇವ್ ಆಗುತ್ತೆ, ಈಸಿಯಾಗಿ ಮಾಡ್ಕೊಂಡು ಪ್ರತಿಯೊಂದಕ್ಕೂ ನಾವು ಕಲಿಬೇಕು, ಕಲ್ತಾದ್ಮೇಲೆ ನಾವು ಬಿಸ್ನೆಸ್ ಎಕ್ಸ್ಪೋಸ್ ಮಾಡಬೇಕು ಅನ್ನೋ ಥರ ಇರಲ್ಲ. ಎಲ್ಲ ಇವಾಗ ಫ್ಯಾಬ್ರಿಕೇಶನ್ ಎಲ್ಲ ಆಟೋಮೆಟಿಕ್ ಬಂದ್ಬಿಟ್ಟಿದೆ, ಎಲ್ಲ ಕಂಪ್ಲೀಟ್ ಕಟ್ ಆಗಿದೆ. ಓಕೆ, ನೋಡ್ತಿರ್ಬೋದು ನಿಮ್ಗೆ ಲೈವ್ ಆಗಿನೇ ಇಷ್ಟು ಫಾಸ್ಟ್ ಆಗಿ ಎಲ್ಲ ಕಟ್ ಆಗ್ಬಿಟ್ಟಿದೆ. ಹೌದು, ಇದು ಸ್ಲೀವ್, ಇದು ಫ್ರಂಟ್, ಬ್ಯಾಕ್, ಮತ್ತೆ ಇದು ಪಟ್ಟಿ, ಬೆಲ್ಟ್ ಪಟ್ಟಿ ಬರುತ್ತೆ. ಈಗ ಇದು ತಗೊಂಡು ಡೈರೆಕ್ಟ್ ಆಗಿ ಸ್ಟಿಚಿಂಗ್ ಮಾಡಿದ್ರೆ ಮುಗೀತು. ಸ್ಟಿಚಿಂಗ್ ಮಾಡಿದ್ರೆ ವಿತಿನ್ ಹಾಫ್ ಆನ್ ಅವರ್ 1 hour ಅಲ್ಲೇ ನಮಗೆ ಕಟಿಂಗ್ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಮೇಡಮ್, ಈಗ ಯಾರೇ ಈ ಮಷಿನ್ ತಗೊಂಡ್ರೆ ಆಫ್ಟರ್ ಸೇಲ್ಸ್ ಯಾವ ತರ ಸರ್ವಿಸ್ ಅನ್ನ ಕೊಡ್ತೀರಾ ಮೇಡಮ್? ಅವ್ರಿಗೆ ಮಷಿನ್ ತಗೊಂಡಾದ್ಮೇಲೆ ಅವ್ರಿಗೆ ಅಲ್ಲೇ ಹೋಗ್ಬಿಟ್ಟು ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಡೆಮಾನ್ಸ್ಟ್ರೇಷನ್ ಕೊಟ್ಬಿಟ್ಟು ಬರ್ತೀವಿ ಒನ್ ಡೇ ಅಲ್ಲಿ. ನೆಕ್ಸ್ಟ್ ಅವ್ರಿಗೆ ಏನೇ ಡೌಟ್ಸ್ ಇದ್ದು 1 week ಅವ್ರಿಗೆ ನಾವು ಫಾಲೋ ಅಪ್ ಇರ್ತೀವಿ. ಸೊ ಲೈಕ್ ಝೂಮ್ ಮೀಟಿಂಗ್ ಅದ್ರಲ್ಲಿ ಆನ್ಲೈನ್ ಅಲ್ಲಿ ಅವ್ರಿಗೆ ಹೇಳ್ಕೊಡ್ತಾ ಇರ್ತೀವಿ. ಏನೇ ಡೌಟ್ ಇದ್ರು ಎಲ್ಲ ಕ್ಲಿಯರ್ ಮಾಡ್ತಾರೆ. ಮಷಿನ್ ತಗೊಂಡಾಗ ಯಾವ ತರ ಸರ್ವಿಸ್ ಎಲ್ಲ ಮುಂದೆ ಫ್ಯೂಚರ್ ಅಲ್ಲಿ ಕೊಡ್ತೀರಾ? ಫ್ಯೂಚರ್ ಅವ್ರಿಗೆ ಏನೇ ಸರ್ವಿಸ್ ವೈಸ್ ಆಗ್ಲಿ ಏನೇ ಡೌಟ್ಸ್ ಇದ್ರು ಫಸ್ಟ್ ಅವ್ರು ನಮ್ಗೆ ಕಾಲ್ ಮಾಡ್ಬೋದು. ಅವ್ರಿಗೆ ಗ್ರೂಪ್ ಮಾಡಿರ್ತೀವಿ, ಗ್ರೂಪ್ ಅಲ್ಲಿ ಕಾಲ್ ಮಾಡಿ ಅವ್ರಿಗೆ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಈ ತರ ಎರರ್ ಬರ್ತಾ ಇದೆ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಾವು ಗ್ರೂಪ್ ಅಲ್ಲೇ ಹೇಳ್ಕೊಡ್ತೀವಿ. ಅಲ್ಲೇ ಇರುತ್ತೆ, 1 year ವಾರಂಟಿ ಇರುತ್ತೆ, ಸರ್ವಿಸ್ ಇರುತ್ತೆ. ಮತ್ತೆ ಯಾರಿಗಾದ್ರೂ ಇದ್ರ ಸಾಫ್ಟ್ವೇರ್ ಎಲ್ಲ ನಾಲೆಜ್ ಇರಲ್ಲ ಅಂತವ್ರಿಗೆ ಟ್ರೈನಿಂಗ್ ಕೊಡ್ತೀರಾ ಮೇಡಮ್? ಹೌದು ಸರ್, ಅವ್ರಿಗೆ ಯಾವ್ದೇ ತರ ಡೌಟ್ಸ್ ಇದ್ರು ನಾವು ಇನ್ಸ್ಟಾಲೇಷನ್ ಮಾಡಿ 1 day ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಆಫ್ಟರ್ ದಟ್ 1 week ನಾವು ಅವ್ರಿಗೆ ಫಾಲೋ ಅಪ್ ಇರ್ತೀವಿ. ಏನೇ ಡೌಟ್ ಇದ್ರು ಅವ್ರಿಗೆ 1 week ಅಲ್ಲಿ ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀವಿ ಯಾವ ತರ ಮೆಜರ್ಮೆಂಟ್ ತಗೋಬೇಕು. ಅದಕ್ಕೋಸ್ಕರ ನಾವು ಈ ತರ ಕಿಟ್ಗಳು ಕೊಟ್ಟಿದೀವಿ. ಸೊ ಅವ್ರಿಗೆ 0 knowledge ಇರೋರಿಗೆ ಇದೆಲ್ಲ ಯೂಸ್ಫುಲ್ ಆಗುತ್ತೆ. ಈ ತರ ಯಾವ ತರ ಮೆಜರ್ಮೆಂಟ್ ತಗೋಬೇಕು ಇದೆಲ್ಲ ಅವ್ರಿಗೆ ನೀವು ಕೇಳೋ ತರ ಏನೇ ಡೌಟ್ಸ್ ಇದ್ರು ಅವ್ರಿಗೆ ಮಾಡ್ಬೋದು. ಈ ತರ ಯಾವ ತರ ಮೆಜರ್ಮೆಂಟ್ ತಗೊಳ್ಬೇಕು, ಯಾವ ತರ ನೀವು ಎಲ್ಲ ಕಟಿಂಗ್ ಮಾಡ್ಬೇಕು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಗೊಂಡಿರೋ ಮೆಜರ್ಮೆಂಟ್ಸ್ ನ ಕನ್ಫ್ಯೂಸ್ ಆಗಬಾರ್ದು ಅಂತ ಅದ್ರಲ್ಲೇ ನೋಡಿ. ಇದು ಕಿಡ್ಸ್, ಚೂಡಿದಾರ್ ಮತ್ತೆ ಜೆಂಟ್ಸ್ ಅವರು ತಗೊಂಡಿರೋ ಮೆಜರ್ಮೆಂಟ್ ವೈಸ್ ಇಲ್ಲೇನ್ ಅವ್ರ ಮೆಜರ್ಮೆಂಟ್ ತಗೋತಾರಲ್ವಾ, ಸೊ
ಅದೇ ಮೆಜರ್ಮೆಂಟ್ ಆರ್ಡರ್ ವೈಸ್ ನಾವಿಲ್ಲಿ ಅವ್ರಿಗೆ ಬುಕ್ಲೆಟ್ ಕಿಟ್ ಕೊಟ್ಟಿರ್ತೀವಿ. ಈ ಕಿಟ್ ಅಲ್ಲಿ ಅವರು ತಗೊಂಡಿರೋ ಮೆಜರ್ಮೆಂಟ್ ಎಂಟ್ರಿ ಮಾಡ್ಕೊಂಡು ಇದೇ ಫಾರ್ಮೇಟ್ ನಮ್ಗೆ ಸಾಫ್ಟ್ವೇರ್ ಅಲ್ಲಿ ಇರುತ್ತೆ. ಸೊ ಅದೇ ಫಾರ್ಮೇಟ್ ಸಾಫ್ಟ್ವೇರ್ ಎಂಟ್ರಿ ಮಾಡ್ತಾ ಹೋದ್ರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದೆಲ್ಲ ಮಾಡಿರೋದು ಕಸ್ಟಮರ್ಗೆಗೋಸ್ಕರನೇ ಇವೆಲ್ಲ ನಾವು ಕಿಟ್ ಕೊಟ್ಟಿರ್ತೀವಿ ನಾವು ಅವ್ರಿಗೆ. ಓಕೆ, ಎಲ್ಲ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀರಾ ಕಸ್ಟಮರ್ಸ್ಗೆ. ಓಕೆ, ಮತ್ತೆ ಟೋಟಲಿ 1000+ ಡಿಸೈನ್ಸ್ ಇದೆ ಅಂತ ನೀವು ಹೇಳಿದ್ರಿ. ಸೊ ಮತ್ತೆ ಫ್ಯೂಚರ್ ಅಲ್ಲೆಲ್ಲ ಚೇಂಜ್ ಆಗ್ತಾ ಇರುತ್ತೆ ಮೇಡಮ್. ಫ್ಯೂಚರ್ ಅಲ್ಲಿ ಯಾವ್ದೇ ಪ್ಯಾಟರ್ನ್ಸ್ ಬಂದ್ರೆ ಅದು ಅಪ್ಡೇಷನ್ ಇರುತ್ತೆ ಅವ್ರಿಗೆ. ಎವ್ರಿ 2 months 3 months ಅಪ್ಡೇಷನ್ಸ್ ಇರುತ್ತೆ. ಇಲ್ಲ ನಿಮ್ದೇ ಯಾವ್ದಾದ್ರು ಓನ್ ಪ್ಯಾಟರ್ನ್ ಇದ್ರು ನೀವು ನಮಗೆ ಕೊಟ್ರೆ ನಾವು ಅದನ್ನ ಅಪ್ಡೇಟ್ ಮಾಡಿ ಕೊಡ್ತೀವಿ. ಓಕೆ ಮೇಡಮ್, ಮತ್ತೆ ಮಷಿನ್ ತಗೊಂಡಾಗ ಆನ್ಯುವಲ್ ಮೇಂಟೆನೆನ್ಸ್ ಚಾರ್ಜಸ್ ಏನಾದ್ರು ಇರುತ್ತಾ ಮೇಡಮ್? 1 year ವರೆಗೂ ಅವ್ರಿಗೆ ಫ್ರೀ ಇರುತ್ತೆ ಸರ್. ಆಫ್ಟರ್ ದಟ್ ಸೆಕೆಂಡ್ ಇಯರ್ ಇಂದ ಪರ್ ಸರ್ವಿಸ್ಗೆ ಅವ್ರಿಗೆ 2000+ ಆ ತರ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಅವ್ರ ಸರ್ವಿಸ್ ಗಳ ಮೇಲೆ ಇರುತ್ತೆ. ಓಕೆ, ತುಂಬಾ ಮಿನಿಮಲ್ ಚಾರ್ಜಸ್ ಇರುತ್ತೆ. ಆ ತರ ಹೆವಿ ಏನ್ ಬರಲ್ಲ. ಸೊ ಡೆಮೋ ನೋಡ್ಬೇಕಂದ್ರೆ ಎಲ್ಲಿ ಬರ್ಬೇಕು ಮೇಡಮ್? ಡೆಮೋ ನೋಡ್ಬೇಕಂದ್ರೆ ಬ್ಯಾಂಗ್ಳೂರಿಗೆ ಬರ್ಬೇಕು ಸರ್. ಬ್ಯಾಂಗ್ಳೂರಿಗೆ ಆಥರೈಸ್ಡ್ ಡೀಲರ್ ನಾವು ತಗೊಂಡಿದೀವಿ ಆಲ್ ಓವರ್ ಕರ್ನಾಟಕ. ಸೊ ಬ್ಯಾಂಗ್ಳೂರ್ ಮಧು ಸಿವಿಂಗ್ ಮಿಷನ್ ಸೇಲ್ಸ್ ಅಂಡ್ ಸರ್ವಿಸಿಂಗ್ ಸೆಂಟರ್ ಬಂದ್ರೆ ನಿಯರ್ GT ವರ್ಲ್ಡ್ ಮಾಲ್, ಪ್ರಸನ್ನ ಥಿಯೇಟರ್, ರಾಜಾಜಿನಗರ. ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ. ಏನೇ ಡೌಟ್ ಇದ್ರು ಕಾಲ್ ಮಾಡಿ, ನಿಮ್ಗೆ ಫುಲ್ ಗೈಡೆನ್ಸ್ ಕೊಡ್ತಾರೆ. ಓಕೆ ಮೇಡಮ್, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೆಲ್ಲ ನಮ್ಗೆ ಡೀಟೇಲ್ ಆಗಿ ಹೇಳಿದ್ದಕ್ಕೆ. ಥ್ಯಾಂಕ್ ಯು.